हरि ओम। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಆ ಆ, ಯಶೋದೆ ಮತ್ತು ನಂದಗೋಪ ಮರುದಿವಸ ಬೆಳಗ್ಗೆ ಎದ್ದು ನೋಡ್ತಾರೆ, ತಮ್ಮ ಹಾಸಿಗೆಯಲ್ಲಿ ಸುಂದರವಾದಂತಹ ಗಂಡು ಮಗು, ಅರಳಿದ ಕಮಲದಂತ ಕಣ್ಣಿರುವಂತಹ ಸುಂದರ ಮಗು ಕೃಷ್ಣ ಪರಮಾತ್ಮ ಮಲಗಿರ್ತಾನೆ. ತಮಗೆ ಗಂಡು ಮಗುವೇ ಹುಟ್ಟಿದೆ ಎಂಬುದಾಗಿ ಭಾವಿಸಿದಂತಹ ಆ ಇಬ್ಬರು ದಂಪತಿಗಳು ಕೂಡ ಭಾರಿ ಆನಂದ ಪಡ್ತಾರೆ. ನಂದಗೋಪನು ಕೂಡ ಭಾರಿ ಆನಂದದಿಂದಾಗಿ ಬ್ರಾಹ್ಮಣರಿಗೆ 2 ಲಕ್ಷ ಗೋದಾನವನ್ನು ಮಾಡ್ತಾನೆ. ಅನೇಕ ರೀತಿಯಾದಂತಹ ಮುತ್ತು ರತ್ನ ಮುಂತಾದಂತಹ ಆಭರಣಗಳನ್ನು ಕೂಡ ಯಥೇಷ್ಟವಾಗಿ ದಾನ ಮಾಡಿದ. ಅದೇ ರೀತಿಯಾಗಿ ಎಲ್ಲ ಗೊಲ್ಲರು ಮತ್ತು ಗೊಲ್ಲತಿಯರು ತಮ್ಮ ನಂದಗೋಪನಿಗೆ ಮಗುವಾಗಿದೆ ಅಂತ ಖುಷಿಯಿಂದಾಗಿ ಅವನಿಗೆ ಉಡುಗೊರೆಯನ್ನು ಕೊಡಬೇಕು ಅಂತ ಹಿಡಿದುಕೊಂಡು ಬಂದರು ಅಂತ ಇಷ್ಟು ವಿಚಾರಗಳನ್ನ ನಿನ್ನೆ ಪಾಠದಲ್ಲಿ ನೋಡಿದ್ವಿ. ಇಂದಿನಿಂದ 79ನೇ ಶ್ಲೋಕ ಪ್ರಾರಂಭ. ಗತೇಶು ತತ್ರೈವ ದಿನೇಶು ಕೇಷುಚಿತ್ ಜಗಾಮ ಕಂಸಸ್ಯ ಗೃಹಂ ಸನಂದಃ. ಪೂರ್ವಂ ಹಿ ನಂದಃ ಸಕರಂ ಹಿ ದಾತುಂ ಬೃಹದ್ವನಾನ್ ನಿಸ್ಸೃತಃ ಪ್ರಾಪ ಕೃಷ್ಣಾಂ. ಪದಚ್ಛೇದ. ಗತೇಶು ತತ್ರ ಏವ ದಿನೇಶು ಕೇಷುಚಿತ್ ಜಗಾಮ ಕಂಸಸ್ಯ ಗೃಹಂ ಸಹ ನಂದಃ. ಪೂರ್ವಂ ಹಿ ನಂದಃ ಸಹ ಕರಂ ಹಿ ದಾತುಂ ಬೃಹದ್ವನಾತ್ ನಿಸ್ಸೃತಃ ಪ್ರಾಪ ಕೃಷ್ಣಾಂ. ನಾವು ಮೊನ್ನೆ ಪಾಠ ಮುಗಿದ್ಮೇಲೆ ನೋಡಿದ್ವಿ, ಇಲ್ಲಿ ಇದ್ರು, ಹೇಗಿದ್ರು, ಎಷ್ಟು ದೂರ ಇದ್ರು ಅಂತೆಲ್ಲ. ಅದಕ್ಕೆ ಆಚಾರ್ಯರು ಸ್ಪಷ್ಟವಾಗಿ ಇಲ್ಲಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ನಂದ ಗೋಪ ಎಲ್ಲಿ ಇದ್ದ, ಆ ಸಂದರ್ಭದಲ್ಲಿ ಕೃಷ್ಣಾವತಾರ ಆಗುವ ಸಂದರ್ಭದಲ್ಲಿ ಎಲ್ಲಿ ತಾನು ಇದ್ದ ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಗತೇಶು ತತ್ರೈವ ದಿನೇಶು ಕೇಶುಚಿತ್ ಅಂತ ಅಂದ್ರೆ, ಕೃಷ್ಣ ಅಲ್ಲಿ ಯಾವಾಗ ಬಂದನಲ್ಲ, ಅದಾದ ಮೇಲೆ ತತ್ರೈವ ದಿನೇಶು ಅನೇಕ ದಿನಗಳವರೆಗೆ ಯಮುನಾ ತೀರದಲ್ಲಿಯೇನೆ ಅವರೆಲ್ಲರೂ ಕೂಡ ವಾಸವಾಗಿದ್ರು. ಯಶೋಧ, ನಂದಗೋಪ ಮತ್ತು ಅವನ ಕುಟುಂಬದವರೆಲ್ಲರೂ ಕೂಡ ಅಲ್ಲಿಯೇ ಕೇಶುಚಿತ್ ದಿನೇಶು ಕೆಲವು ದಿವಸಗಳ ಕಾಲ ಅಲ್ಲಿಯೇ ವಾಸವಾಗಿದ್ದರು. ಅದಾದ ಮೇಲೆ ಜಗಾಮ ಕಂಸಸ್ಯ ಗೃಹಂಸ ನಂದಃ ಕರಂ ಹಿ ದಾತುಂ. ಇದೆಲ್ಲ ಆದ ಮೇಲೆ ಸುಮಾರು ಇಲ್ಲಿ ಮುಂದೆ ಹೇಳುವಂತೆ 1 ತಿಂಗಳಾಯ್ತು ಅಂತೆ. ಕೃಷ್ಣ ಅವತಾರ ಎಲ್ಲ ಆಗಿ 1 ತಿಂಗಳಾಯಿತು. 1 ತಿಂಗಳಾದ ಮೇಲೆ ನಂದಗೋಪ ಕಂಸಸ್ಯ ಗೃಹಂ ಜಗಾಮ, ಕಂಸನ ಮನೆಗೆ ಬಂದ. ಯಾಕೆ ಬಂದ ಅಂತ ಹೇಳಿದ್ರೆ, ಕರಂ ಹಿ ದಾತುಂ, ಕರ ಅಂದ್ರೆ ಟ್ಯಾಕ್ಸ್, ಟ್ಯಾಕ್ಸ್ ಅನ್ನು ಕೊಡಲಿಕ್ಕೆ ಎಂಬುದಾಗಿ ನಂದಗೋಪ ಕಂಸನ ಅರಮನೆಗೆ ಹೋದ. ಅರ್ಥಾತ್ ಕೃಷ್ಣ ಯಶೋದೆಯ ಹತ್ತಿರ ಬಂದು 1 ತಿಂಗಳಾದ ಮೇಲೆ ನಂದಗೋಪ ಕಂಸನಿಗೆ ಟ್ಯಾಕ್ಸ್ ಕಟ್ಲಿಕ್ಕೆ ಅಂತ ಅವನ ಮನೆಗೆ ಹೋದ.
ಪೂರ್ವಂ ಹಿ ನಂದಃ ಬೃಹದ್ವನ ನಿಸೃತ ಪ್ರಾಪ ಕೃಷ್ಣಾಂ. ಪೂರ್ವಂ ಅಂದ್ರೆ ಯಶೋಧಾದೇವಿ ದುರ್ಗೆಯನ್ನ ಪ್ರಸವವಾಗೋದಕ್ಕಿಂತ ಮುಂಚೆಯೇನೆ ನಂದಗೋಪ ಯಮುನಾ ತೀರಕ್ಕೆ ಬಂದಿದ್ದ. ಇಲ್ಲಿಂದ ಬೃಹದ್ವನ ನಿಸೃತ, ಬೃಹದ್ವನದಿಂದಾಗಿ ಕೃಷ್ಣಾಂ ಪ್ರಾಪ, ಕೃಷ್ಣ ಅಂದ್ರೆ ಇಲ್ಲಿ ಯಮುನೆ, ಯಮುನೆ ಹತ್ರ ಬಂದಿದ್ದ ಅಂತ ತಿಳಿಸ್ತಾ ಇದ್ದಾರೆ. ವಾಸ್ತವಿಕವಾಗಿ ಆದದ್ದೇನು ಎಂಬುದಾಗಿ ಅಂತ ಹೇಳಿದ್ರೆ, ಪ್ರತಿ ವರ್ಷವೂ ಕೂಡ ಕಂಸನಿಗೆ ಟ್ಯಾಕ್ಸ್ ಕಟ್ಟಬೇಕು. ಆ ರೀತಿಯಾಗಿ ಟ್ಯಾಕ್ಸ್ ಕಟ್ಟಬೇಕು, ಕರವನ್ನು ಕೊಡಬೇಕು ಎಂಬುದಾಗಿ ನಂದಗೋಪ ಮತ್ತು ಯಶೋದೆ ಮತ್ತು ಇನ್ನು ಅನೇಕರು ಮಥುರೆಗೆ ಬರ್ತಾ ಇದ್ರು. ಬರಬೇಕಾದ್ರೆ ಆ ಯಮುನಾ ನದಿಯ ಆ ಕಡೆ ತೀರದಲ್ಲಿ ಏನಾಯ್ತು, ಬರಬೇಕಾದ್ರೆ ದಾರಿಯಲ್ಲಿ ಏನೆ ಯಶೋದೆಗೆ ಪ್ರಸವ ವೇದನೆ ಪ್ರಾರಂಭ ಆಯಿತು. ಸೊ ಪ್ರಸವ ವೇದನೆ ಪ್ರಾರಂಭ ಆಗಿದ್ದಕ್ಕೆ ಅಲ್ಲಿ ಏನೆ ವಸ್ತ್ರಗ್ರಹ ಅಂದ್ರೆ ಬಟ್ಟೆಯ ಟೆಂಟ್ಗಳನ್ನ, ಡೇರೆಗಳನ್ನ ಹಾಕಿ ಅಲ್ಲೇ ವಾಸವಾಗಿದ್ರು. ಆ ಸಂದರ್ಭದಲ್ಲಿ ಏನೆ ಅಲ್ಲಿ ಯಶೋದೆ ದುರ್ಗೆಯನ್ನು ಹಡಿತಾಳೆ. ಈ ಕಡೆ ಮಥುರೆಯಲ್ಲಿ ದೇವಕಿ ಕೃಷ್ಣನನ್ನ ಹಡಿತಾಳೆ. ವಸುದೇವ ಕೃಷ್ಣನ ಆಜ್ಞೆಯಂತೆ ಕೃಷ್ಣನನ್ನ ಯಶೋದೆಯ ಹತ್ತಿರ ಅಲ್ಲಿ ಹುಟ್ಟಿದಂತಹ ಹೆಣ್ಣು ಶಿಶುವನ್ನ ಇಲ್ಲಿ ತಂದಿಟ್ಟ, ದೇವಕಿ ಅಂತ ತಂದಿಟ್ಟ. ಸೊ ಅವ್ರಲ್ಲಿ ಯಾಕೆ ವಾಸವಾಗಿದ್ರು, ಅವ್ರಿಗೆ ಮನೆ ಇರ್ಲಿಲ್ಲ, ಮನೆ ಬಿಟ್ಟು ನದಿ ಹತ್ರ ಯಾಕೆ ವಾಸವಾಗಿದ್ರು ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಅವ್ರು ಕರವನ್ನ ಕೊಡಲಿಕ್ಕೆ ಅಂತ ಬಂದಿದ್ರು. ಕೊಡಬೇಕಾದ್ರೆ ಈ ರೀತಿ ಪ್ರಸವ ವೇದನೆ ಪ್ರಾರಂಭ ಆಯಿತು. ಹಾಗಾಗಿ ಅವ್ರು ಏನ್ ಮಾಡಿದ್ರು, ಯಮುನಾ ತೀರದಲ್ಲಿ ಬಂದು ವಾಸವಾಗಿದ್ದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅವರು ಆ ಸಂದರ್ಭದಲ್ಲಿ ಯಶೋಧಾನಂದ ಗೋಪರು ಎಲ್ಲಿದ್ರು ಅಂತ ಹೇಳಿದ್ರೆ ಯಮುನಾ ನದಿಯ ತೀರದಲ್ಲಿಯೇನೆ ಇದ್ದರು, ವಾಸವಾಗಿದ್ದರು. ಅಲ್ಲಿಯೇ ಬಂದು ವಸುದೇವ ಕೃಷ್ಣನನ್ನ ಇಟ್ಟ, ತಾನು ಹೆಣ್ಣು ಮಗುವನ್ನ ಸ್ವೀಕಾರ ಮಾಡಿಕೊಂಡು ಹೋದ. ಸಹಾಗತಾತೇನ ತದಾ ಯಶೋದ ಸುಶಾವ ದುರ್ಗಾಂ ಅಥ ತತ್ರ ಶೌರಿಹಿ. ನಿಧಾಯ ಕೃಷ್ಣಂ ಪ್ರತಿಗೃಹ್ಯ ಕನ್ಯಕಾಂ ಗೃಹಂ ಯಯೌ ನಂದಃ ಉವಾಸ ತತ್ರ. ಪದಚ್ಛೇದ. ಸಹ ಆಗತ ತೇನ ತದಾ ಯಶೋದ ಸುಶಾವ ದುರ್ಗಾಂ ಅಥ ತತ್ರ ಶೌರಿಹಿ ನಿಧಾಯ ಕೃಷ್ಣಂ ಪ್ರತಿಗೃಹ್ಯ ಕನ್ಯಕಾಂ ಗೃಹಂ ಯಯೌ ನಂದಃ ಉವಾಸ ತತ್ರ. ಹೀಗೆ ಟ್ಯಾಕ್ಸ್ ಕೊಡ್ಲಿಕ್ಕೆ ಎಂಬುದಾಗಿ ತನ್ನ ವಾಸಸ್ಥಳವಾದಂತಹ ಬೃಹದ್ವನದಿಂದಾಗಿ ಯಮುನಾ ತೀರಕ್ಕೆ ನಂದಗೋಪ ಬಂದಿದ್ದ. ಸಹಾಗತಾತೇನ ತದಾ ಯಶೋದ, ಅವನ ಜೊತೆಗೆ ಯಶೋದ ಆಗತ, ಯಶೋದೆ ಕೂಡ ಬಂದಿದ್ಲು. ಬಂದಂತಹ ಆ ಯಶೋದೆ ಅಲ್ಲಿ ಏನೆ ಅರ್ಥಾತ್ ಯಮುನಾ ತೀರದಲ್ಲಿ ಏನೆ ದುರ್ಗಾಂ ಸುಶಾವ, ದುರ್ಗಾದೇವಿಯನ್ನ ಸುಶಾವ ಅಂದ್ರೆ ಹಡೆದಳು ಅಂತ, ದುರ್ಗಾದೇವಿಯನ್ನ ಕನ್ಯೆಯನ್ನು ಹಡೆದಳು. ಆವಾಗ ಏನಾಯ್ತು, ಅದಾದ ಮೇಲೆ ಅಲ್ಲಿ ವಸುದೇವ ಕೃಷ್ಣಂ ನಿಧಾಯ, ಆ ವಸ್ತ್ರಗೃಹದಲ್ಲಿ ಡೇರೆಯಲ್ಲಿ ಏನೆ ವಸುದೇವ ಮುಂದೆ ಬಂದು ಕೃಷ್ಣನನ್ನ ಇಟ್ಟ. ಕನ್ಯಕಾಂ ಪ್ರತಿಗೃಹ್ಯ, ಅಲ್ಲಿ ಯಶೋದೆ ಹಡೆದಂತಹ ಕನ್ಯೆಯನ್ನ ದುರ್ಗೆಯನ್ನ ತಾನು ತೆಗೆದುಕೊಂಡು ಗೃಹಂ ಯಯೌ, ತನ್ನ ಮನೆಗೆ ಹೋಗ್ಬಿಟ್ಟ. ನಂದ ಏನ್ ಮಾಡಿದ, ತತ್ರ ಉವಾಸ, ಅಲ್ಲೇ ವಾಸ ಮಾಡಿದ ಅಂತ. ಹೀಗೆ ಆದಂತಹ ಕಥೆ ಏನು ವಾಸ್ತವಿಕವಾಗಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವರು ಟ್ಯಾಕ್ಸ್ ಕೊಡ್ಲಿಕ್ಕೆ ಅಲ್ಲೇ ಬಂದಿದ್ರು, ಅಲ್ಲೇ ಪ್ರಸವ ಆಯಿತು. ಮುಂದೆ ಕೃಷ್ಣನನ್ನ ವಸುದೇವ ಅಲ್ಲಿಟ್ಟ, ಅಲ್ಲಿದ್ದಂತಹ ಕನ್ಯೆಯನ್ನು ತಾನು ಸ್ವೀಕಾರ ಮಾಡಿಕೊಂಡು ಹೋದ. ಬೆಳಗ್ಗೆ ಎದ್ದು ನೋಡಿದಾಗ ಗಂಡು ಮಗು ಹುಟ್ಟಿದೆ ಎಂಬುದಾಗಿ ಯಶೋದೆಗೆ ನಂದಗೋಪನಿಗೆ ತುಂಬಾ ಖುಷಿ ಆಗುತ್ತೆ. ಇನ್ನು ಹಸಿ ಬಾಣಂತಿ, ಹಾಗಾಗಿ ಇನ್ನು ಪ್ರಯಾಣ ಮಾಡೋದು ಬೇಡ ಅಂತ ತಾವೇನ್ ಮಾಡ್ತಾರೆ, ಅಲ್ಲೇ ಒಂದು ವಸ್ತ್ರಗೃಹ ಡೇರೆಯನ್ನ ಹಾಕಿ 1 ತಿಂಗಳುಗಳ ಕಾಲ ಅಲ್ಲಿ ವಾಸ ಮಾಡಿದರು ಅಂತ.
निरुष्य तस्मिन् यमुना तटे सः मासं ययौ द्रष्टु कामो नरेन्द्रम्। राज्ञेऽथ तं दत्त करं ददर्श शूरात्मजो वाक्यम् उवाच चैनम्। तदच्छेद निरुष्य तस्मिन् यमुनातटे सः मासं ययौ द्रष्टुकामो नरेन्द्रम्। राज्ञः अथ तं दत्तकरं ददर्श शूरात्मजः वाक्यम् उवाच च ಏನಂ। ಹೀಗೆ ಯಮುನಾ ತಟೆ, ಯಮುನಾ ನದಿಯ ತೀರದಲ್ಲಿ ಆ ಯಶೋಧಾನಂದ ಗೋಪರು ಮಾಸಂ ನಿರುಷ್ಯ, 1 ತಿಂಗಳುಗಳ ಕಾಲ ಅಲ್ಲೇ ವಾಸವಾಗಿದ್ರು. ಅದಾದ ಮೇಲೆ ನರೇಂದ್ರಂ ದ್ರಷ್ಟುಕಾಮಃ, ನರೇಂದ್ರ ಅಂದ್ರೆ ರಾಜ, ಕಂಸನನ್ನ ನೋಡಿ ಆ ರಾಜನಿಗೆ ದತ್ತಕರಂ, ತಾನು ಏನು ಟ್ಯಾಕ್ಸ್ ಅನ್ನು ಕೂಡ ಕೊಟ್ಟ, ಟ್ಯಾಕ್ಸ್ ಪೇ ಮಾಡಿದ. ಅದಾದ ಮೇಲೆ ಏನಾಯ್ತು ಅಲ್ಲಿ, ಶೂ ಶೂರಾತ್ಮಜ ಏನಂ ದದರ್ಶ, ಶೂರನ ಮಗ ಅರ್ಥಾತ್ ವಸುದೇವ ಏನಂ ದದರ್ಶ, ಇವನನ್ನು ನೋಡಿದ ಅಂತ. ಅಂದ್ರೆ ಏನಾಯ್ತು, ಒಂದು ತಿಂಗ್ ಅಲ್ಲಿ ಶ್ರೀಕೃಷ್ಣ ಬಂದ ಮೇಲೆ 1 ತಿಂಗಳುಗಳ ಕಾಲ ಅಲ್ಲೇ ವಾಸವಾಗಿದ್ರು ಯಶೋಧಾನಂದ ಗೋಪರೆಲ್ಲರೂ ಕೂಡ, ಅಲ್ಲೇ ವಸ್ತ್ರದ ಮನೆಯಲ್ಲಿ, ಬಟ್ಟೆಯ ಮನೆಯಲ್ಲಿ, ಡೇರೆಯಲ್ಲಿ. 1 ತಿಂಗಳಾದ ಮೇಲೆ ಆ ನಂದಗೋಪ ಏನ್ ಮಾಡಿದ, ಕಂಸನನ್ನು ನೋಡಲಿಕ್ಕೆ ಅಂತ ಹೋದ. ಕಂಸನನ್ನು ನೋಡಿ ಅವನಿಗೆ ಏನು ಟ್ಯಾಕ್ಸ್ ಅನ್ನು ಕಟ್ಟಬೇಕಲ್ಲ, ವರ್ಷದ ಟ್ಯಾಕ್ಸ್, ಅದನ್ನೆಲ್ಲವನ್ನು ಕೂಡ ಅವನಿಗೆ ಟ್ಯಾಕ್ಸ್ ಅನ್ನು ಕೊಟ್ಟ. ಆ ಸಂದರ್ಭದಲ್ಲಿ ಶೂರಾತ್ಮಜ, ಶೂರಾತ್ಮಜ ಅಂತ ಹೇಳಿದ್ರೆ ಶೂರನ ಮಗನಾದಂತಹ ಯಾರು, ಆ, ವಸುದೇವ ಇವನನ್ನ ನೋಡಿದ ಎಂಬುದಾಗಿ ಹೇಳ್ತಾ ಇದ್ದಾರೆ. ವಸುದೇವ ಮತ್ತು ನಂದಗೋಪರ್ ಯಾರು, ಹಿಂದೆ ನಾವು ನೋಡಿದಂತೆ ಅಣ್ಣ ತಮ್ಮಂದಿರು, ಚಿಕ್ಕಪ್ಪ ದೊಡ್ಡಪ್ಪಂದಿರ ಮಕ್ಕಳು. ಸೊ ಆ ಶೂರಾತ್ಮಜನಾದಂತಹ, ಅಂದ್ರೆ ಶೂರನ ಮಗನಾದಂತಹ ವಸುದೇವ ತಾನೇನ್ ಮಾಡಿದ, ಈ ನಂದಗೋಪನನ್ನು ನೋಡಿದ. ನೋಡಿ ವಾಕ್ಯಂ ಉವಾಚ, ಈ ಮಾತನ್ನ ಹೇಳಿದ ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನ್ ಹೇಳಿದ, ಯಾಹ್ಯುತ್ಪಾತಾಹ ಸಂತಿ ತತ್ರೇತ್ಯುದೀರಿತೆ ಜಗಾಮ ಶೀಘ್ರಂ ಯಮುನಾಂ ಸ ನಂದಃ. ರಾತ್ರಾವೇವಾವಗಚ್ಚಮಾನೆ
तु नंदे कंसस्य धात्री तु जगाम गोष्ठम। पदच्छेद याहि उत्पाताः सन्ति तत्र इति उदीरिते जगाम शीघ्रं यमुनां सह नन्दः रात्रौ एव आगच्छमाने तु नन्दे कंसस्य धात्री तु जगाम ಗೋಷ್ಠಂ। ಹೀಗೆ ಶೂರಾತ್ಮಜಃ. ಹಾಗಾಗಿ ನಾವು ಹಿಂದೆ ಒಂದ್ಸಲ ಈ ಭಾಗ ಬಂದಿತ್ತು. ಶೂರತಾತ ಸುತ ಅಂತ ಬಂದಿತ್ತು, ಅಂದ್ರೆ ಶೂರನ ತಂದೆಯ ಮಗನ ಮಗ ಅಂತೆಲ್ಲ ಬಂದಿತ್ತು. ಅವಾಗ ನಾವು ನೋಡಿದ್ವಿ ವ್ಯಾಖ್ಯಾನಗಳನ್ನು ನೋಡಿದಾಗ, ಶೂರನ ತಂದೆ ದೇವಮೀಢ ಅಂತ. ಆ ದೇವಮೀಢನಿಗೆ ಇಬ್ಬರು ಮಕ್ಕಳು, ಒಬ್ಬ ರಾಜಾಧಿದೇವ, ವೈಶ್ಯ ಜಾತಿಯಲ್ಲಿ ಹುಟ್ಟಿದಂತಹ ಮಗ ರಾಜಾಧಿದೇವ, ಇನ್ನೊಬ್ಬ ಮಗ ಶೂರ. ಆ ಶೂರನ ಮಗ ವಸುದೇವ, ರಾಜಾಧಿದೇವನ ಮಗ ಈ ನಂದಗೋಪ ಅಂತ ನಾವು ನೋಡಿದ್ವಿ ವ್ಯಾಖ್ಯಾನದಲ್ಲೆಲ್ಲ. ಹಾಗೆ ಆಚಾರ್ಯರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಏನಂತ ಹಿಂದಿನ ಶ್ಲೋಕದಲ್ಲಿ, ಶೂರಾತ್ಮಜ. ಶೂರಾತ್ಮಜ ಅಂದ್ರೆ ಇಲ್ಲಿ ವಸುದೇವ. ಹಾಗಾಗಿ ವಸುದೇವ ಮಾತ್ರ ಶೂರನ ಮಗ, ನಂದಗೋಪ ಆ ಶೂರನ ಸಹೋದರ, ಅರ್ಥಾತ್ ಅವನ ತಂದೆಗೆ ವೈಶ್ಯ ಜಾತಿಯಲ್ಲಿ ಹುಟ್ಟಿದಂತಹ ರಾಜಾದಿದೇವನ ಮಗ ಅಂತ ಇದರಿಂದಲೂ ಕೂಡ ನಮಗೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಆ ವಸುದೇವ ನಂದಗೋಪನನ್ನು ನೋಡಿ ಈ ರೀತಿಯಾಗಿ ಹೇಳಿದ, ಏನಂತ, ಆ ತತ್ರ ಯಾಹಿ, ನೀನು ಬೇಗನೆ ವಾಪಸ್ ನಿನ್ನ ಮನೆಗೆ ಹೋಗ್ಬಿಡು, ಅಂದ್ರೆ ನಿನ್ನ ಡೇರೆಗೆ ಹೋಗ್ಬಿಡು. ಯಾಕೆ ಅಂತ ಹೇಳಿದ್ರೆ, ಉತ್ಪಾತಾಹ ತತ್ರ ಸಂತಿ, ಅಲ್ಲಿ ಉತ್ಪಾತಗಳು, ಕೆಟ್ಟ ಶಕುನಗಳು ಕಾಣಿಸ್ತಾ ಇದ್ದಾವೆ. ಹಾಗಾಗಿ ಅಲ್ಲಿ ಏನೋ ಒಂದು ಸಮಸ್ಯೆಗಳಾಗ್ತವೆ. ಹಾಗಾಗಿ ನೀನು ಆದಷ್ಟು ಶೀಘ್ರಂ ಹೋಗು, ಬೇಗ ನಿನ್ನ ಆ ಒಂದು ಡೇರೆಗೆ ಹೋಗಿಬಿಡು ಎಂಬುದಾಗಿ ವಸುದೇವ ನಂದಗೋಪನಿಗೆ ಹೇಳಿದಾಗ, ಆ ಇವನು ಕೂಡ, ನಂದಗೋಪನು ಕೂಡ ಶೀಘ್ರಂ ಯಮುನಾಂ ಜಗಾಮ, ತಕ್ಷಣದಲ್ಲಿಯೇನೆ ವಾಪಸ್ ತನ್ನ ಆ ಯಮುನಾ ತೀರಕ್ಕೆ ಬರ್ತಾ ಇದ್ದಾನೆ. ರಾತ್ರಾವೇವ ಅವಗಚ್ಚಮಾನೆ, ಅಲ್ಲಿಂದ ಮಥುರೆಯಿಂದಾಗಿ ಅಲ್ಲಿಗೆ ಬರ್ಬೇಕಾದ್ರೆ ರಾತ್ರಿ ಸಂದರ್ಭ ಆಯ್ತು. ರಾತ್ರಿ ಸಂದರ್ಭದಲ್ಲಿ ಅವನು ಬರ್ಬೇಕಾದ್ರೆ ಆ ಸಂದರ್ಭಕ್ಕೆ ಏನಾಯ್ತು, ಕಂಸಸ್ಯ ಧಾತ್ರಿ, ಕಂಸನ ಒಬ್ಬ ದಾದಿ, ದಾದಿ ಅಂತ ಹೇಳಿ ಸಾಕುತಾಯಿ ಅಂತ, ಆ ಕಂಸನ ಒಬ್ಬ ದಾದಿ ಗೋಷ್ಠಂ ಜಗಾಮ, ತಾನು ಕೂಡ ಅಲ್ಲಿಗೆ ಬರ್ತಾ ಇದ್ದಾಳೆ. ಅಂದ್ರೆ ವಸುದೇವ ನಂದಗೋಪನಿಗೆ ಹೇಳ್ತಾ ಇದ್ದಾನೆ, ಏನೋ ಕೆಟ್ಟ ಸೂಚನೆಗಳು ಕಾಣಿಸ್ತಾ ಇದ್ದಾವೆ, ಅಪಶಕುನಗಳು ಆಗ್ತಾ ಇದ್ದಾವೆ. ಹಾಗಾಗಿ ಅಲ್ಲಿ ಏನೋ ಸರಿ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಶೋದೆ ಹತ್ತಿರ. ಹಾಗಾಗಿ ನೀನು ಆದಷ್ಟು ಬೇಗ ಅಲ್ಲಿಗೆ ವಾಪಸ್ ಹೋಗು ಅಂತ ಹೇಳ್ತಾನೆ. ಆ ನಂದಗೋಪ ವಾಪಸ್ ಹೋಗ್ಬೇಕಾದ್ರೆ ಏನೆ, ಕಂಸನ ಒಬ್ಬ ದಾದಿ, ಸಾಕುತಾಯಿ ಅಲ್ಲಿಗೆ ಬಂದಳು. ಅವಳು ಯಾರು, ಸಾಪೂತನ ನಾಮ ನಿಜಸ್ವರೂಪಂ ಆಚ್ಛಾದ್ಯ ರಾತ್ರೌ ಶುಭರೂಪವಚ್ಚ. ವಿವೇಶ ನಂದಸ್ಯ ಗೃಹಂ ಬೃಹದ್ವನ ಪ್ರಾಂತೆ ಹಿ ಮಾರ್ಗೇ ರಚಿತಂ ಪ್ರಯಾಣೆ.
ಪದಚ್ಛೇದ. ಸಾ ಪೂತನ ನಾಮ ನಿಜಸ್ವರೂಪಂ ಆಚ್ಛಾದ್ಯ ರಾತ್ರೌ ಶುಭರೂಪವತ್ ಚ ವಿವೇಶ ನಂದಸ್ಯ ಗೃಹಂ ಬೃಹದ್ವನ ಪ್ರಾಂತೆ ಹಿ ಮಾರ್ಗೆ ರಚಿತಂ ಪ್ರಯಾಣೆ. ಕಂಸನ ದಾದಿ ಬಂದ್ಲು ಅಂತ ಹೇಳಿದ್ರು. ಅವಳು ಯಾರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಸಾ ಪೂತನ, ಅವಳು ಪೂತನೆ ಅಂತ. ನಿಜಸ್ವರೂಪಂ ಆಚ್ಛಾದ್ಯ, ವಾಸ್ತವಿಕವಾಗಿ ಒಬ್ಬ ದೊಡ್ಡ ರಾಕ್ಷಸಿ, ಅತ್ಯಂತ ಕ್ರೂರವಾದಂತಹ ರೂಪ, ಭಯಂಕರವಾದಂತಹ ರೂಪ. ಆದರೆ ತನ್ನ ನಿಜವಾದಂತಹ ಆ ರೂಪವನ್ನ ತಾನು ಆಚ್ಛಾದ್ಯ ಮುಚ್ಚಿಕೊಂಡು ಶುಭ ರೂಪವಚ್ಚ, ಸುಂದರವಾದಂತಹ ಹೆಣ್ಣಿನ ರೂಪವನ್ನು ತಾಳಿ ತಾನೇ ಮಾಡಿದಳು. ರಾತ್ರಿಯ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ವಿವೇಶ ನಂದಸ್ಯ ಗೃಹಂ, ನಂದಗೋಪನ ಮನೆಗೆ ಬಂದಳು. ನಂದಗೋಪನ ಮನೆ ಅಂದ್ರೆ ಯಾವುದು? ಬೇರೆ ಯಾವುದೋ ಒಳ್ಳೆ ದೊಡ್ಡ ಮನೆ ಅಂತ ಅರ್ಥ ಅಲ್ಲ. ಬೃಹದ್ವನ ಪ್ರಾಂತೆ ಮಾರ್ಗೆ ಪ್ರಯಾಣೆ ರಚಿತಂ, ಬೃಹದ್ವನದ ಪ್ರಾಂತದಲ್ಲಿ, ಹತ್ತಿರ ಅಂದ್ರೆ ಮಧುರೆಗೆ, ಮಥುರಾ ಪಟ್ಟಣಕ್ಕೆ ಬರುವಂತಹ ದಾರಿಯಲ್ಲಿ ಪ್ರಯಾಣೆ ರಚಿತಂ, ಪ್ರಯಾಣದ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದಂತಹ ಒಂದು ಮನೆಗೆ ಅವಳು ರಾತ್ರಿಯಲ್ಲಿ ಬಂದಳು. ಅಂದ್ರೆ ಮುಂದೆ ಆಚಾರ್ಯರು ಹೇಳ್ತಾರೆ, ವಸ್ತ್ರಗೃಹೇ ತೀರೆ ಭಗಿನ್ಯಾಸ್ತು ಯಮಸ್ಯ ವಸ್ತ್ರಗೃಹೇ ಶಯಾನಂ ಅಂತ ಸ್ಪಷ್ಟವಾಗಿ. ಆ ದಾರಿಯಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಸಹಜವಾಗಿ ಯಶೋದೆಗೆ ಪ್ರಸವ ವೇದನೆ ಕಾಣಿಸ್ಕೊಳ್ತು. ಹಾಗಾಗಿ ಅಲ್ಲಿನೇ ಪ್ರಸವ ಆಯಿತು. ಅದಕ್ಕೋಸ್ಕರ ಅಲ್ಲಿ ಏನು ದೊಡ್ಡ ದೊಡ್ಡ ಮನೆ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ತಿಂಗಳಿಗೋಸ್ಕರ. ಹಾಗಾಗಿ ದಾರಿಯ ಮಧ್ಯದಲ್ಲಿ ಅನುಕೂಲವಾಗುವಂತೆ ಒಂದು ಬಟ್ಟೆಯ ಮನೆಯನ್ನ, ವಸ್ತ್ರಗೃಹವನ್ನ, ಟೆಂಟ್ ಹೌಸ್ಗಳನ್ನ ನಿರ್ಮಾಣ ಮಾಡಿದ್ರು. ಆ ಟೆಂಟ್ ಹೌಸಿಗೆ ಈ ಪೂತನೆ ತನ್ನ ನಿಜವಾದಂತಹ ರೂಪವನ್ನ ಮುಚ್ಚಿಕೊಂಡು ಸುಂದರ ಹೆಣ್ಣಿನ ರೂಪವನ್ನು ತಾನು ಹಾಕಿಕೊಂಡು ಆ ಒಂದು ಮನೆಗೆ, ನಂದಗೋಪನ ಮನೆಗೆ, ಎಲ್ಲಿ ಯಶೋಧ ಮತ್ತು ಕೃಷ್ಣ ಇದ್ದಾರಲ್ಲ ಅಲ್ಲಿಗೆ ತಾನು ಪ್ರವೇಶ ಮಾಡ್ತಾ ಇದ್ದಾಳೆ ರಾತ್ರಿಯ ಸಂದರ್ಭದಲ್ಲಿ. ತೀರೆ ಭಗಿನ್ಯಾಸ್ತು ಯಮಸ್ಯ ವಸ್ತ್ರ ಗೃಹೇ ಶಯಾನಂ ಪುರುಷೋತ್ತಮಂ ತಂ. ಜಗ್ರಾಹ ಮಾತ್ರಾತು ಯಶೋದಯ ತಯ ನಿದ್ರಾಯುಜ ಪ್ರೇಕ್ಷಮಾಣ ಶುಭೇವ. ಪದಚ್ಛೇದ. ತೀರೆ ಭಗಿನ್ಯಾಹ ತು ಯಮಸ್ಯ ವಸ್ತ್ರಗೃಹೇ ಶಯಾನಂ ಪುರುಷೋತ್ತಮಂ ತಂ ಜಗ್ರಾಹ ಮಾತ್ರ ತು ಯಶೋದಯ ತಯ ನಿದ್ರಾಯುಜ ಪ್ರೇಕ್ಷಮಾಣ ಶುಭಾ ಇವ. ಯಮಸ್ಯ ಭಗಿನ್ಯಾಹ, ಯಮನ ತಂಗಿಯ ತೀರದಲ್ಲಿ ಅಂತ. ಅಂದ್ರೆ ಯಮಧರ್ಮರಾಜನ ತಂಗಿ. ಹಾಗಾಗಿ ಆ ಯಮುನೆಯ ತೀರದಲ್ಲಿ ವಸ್ತ್ರಗೃಹೆ, ವಸ್ತ್ರದ ಮನೆಯಲ್ಲಿ, ಅರ್ಥಾತ್ ಒಂದು ಶಿಬಿರ, ಟೆಂಟ್ ನಲ್ಲಿ ಮಲಗಿದಂತಹ ಪುರುಷೋತ್ತಮಂ ತಂ, ಶ್ರೇಷ್ಠನಾದಂತಹ ಶ್ರೀಕೃಷ್ಣ ಪರಮಾತ್ಮನನ್ನ ಅವಳು ಎತ್ತಿಕೊಂಡ್ಲು, ಜಗ್ರಾಹ ಎತ್ತಿಕೊಂಡ್ಲು. ಹಾಗಾದ್ರೆ ಯಶೋದೆ ಏನ್ ಮಾಡ್ತಾ ಇದ್ದು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮಾತ್ರಾತು ಯಶೋದಯಾತಯ ನಿದ್ರಾಯುಜ. ಆ ಹಿಂದಿನೇ ನಾನು ಹೇಳಿದಂತೆ ಸುಂದರವಾದಂತಹ ರೂಪವನ್ನು, ವೇಷವನ್ನು ಹಾಕಿಕೊಂಡು ಬಂದ್ಬಿಟ್ಟಿದ್ದಾಳೆ. ಹಾಗಾಗಿ ನೋಡ್ಲಿಕ್ಕೆ ಒಳ್ಳೆ ಹೆಣ್ಣಿನ ತರ ಕಾಣಿಸಿದ್ಲು. ಅದಕ್ಕಿಂತ ಪ್ರಧಾನವಾಗಿ ನಿದ್ರಾಯುಜ, ಯಶೋದೆಗೆ ರಾತ್ರಿ ಸಂದರ್ಭ, ಅದು ತುಂಬಾ ನಿದ್ದೆ ಬಂದುಬಿಟ್ಟಿದೆ. ಬಾಣಂತಿ ಸ್ತ್ರೀ, ತುಂಬಾ ನಿದ್ದೆ ಬಂದಿದೆ, ನಿದ್ದೆಗಣ್ಣಿನಲ್ಲಿ ಇದ್ದಾಳೆ. ಹೀಗೆ ನಿದ್ದೆಗಣ್ಣಿನಲ್ಲಿ ಯಶೋದೆ ಇದ್ದಾಳೆ. ಇವಳು
ಶುಭ ಇವ ಪ್ರೇಕ್ಷಮಾಣ, ಒಳ್ಳೆಯವಳ ತರ ಕಾಣಿಸ್ತಾ ಇದ್ದಾಳೆ. ಹಾಗಾಗಿ ಆ ನಿದ್ದೆ ಕಣ್ಣಿನಲ್ಲಿ ಸಹಜವಾಗಿ ಆ ಶ್ರೀಕೃಷ್ಣನನ್ನ ತಾನು ಯಶೋದೆ ಕೈಯಿಂದ ಎತ್ಕೊಂಡು ಬಿಟ್ಲು. ಯಶೋದೆ ನಿದ್ದೆಗಣ್ಣಲ್ಲಿದ್ದಾಳೆ ಮತ್ತು ಈ ಪೂತನೆ ಒಳ್ಳೆಯವಳ ತರ ಕಾಣಿಸ್ತಾ ಇದ್ದಾಳೆ. ಹಾಗಾಗಿ ಯಶೋದೆ ಜಾಸ್ತಿ ವಿಚಾರ ಮಾಡ್ಲಿಕ್ಕೂ ಆಗ್ಲಿಲ್ಲ, ನಿದ್ದೆ ಕಣ್ಣಲ್ಲೂ ಇದ್ಲು. ಹೀಗೆ ಪೂತನೆ ಸಹಜವಾಗಿ ತುಂಬಾ ಈಸಿಯಾಗಿ ಶ್ರೀಕೃಷ್ಣ ಪರಮಾತ್ಮನನ್ನ ಅವಳ ಕೈಯಿಂದಾಗಿ ತಾನು ಜಗ್ರಾಹ ಎತ್ತಿಕೊಂಡು ಬಿಟ್ಲು. ಎತ್ತಿಕೊಂಡು ಏನ್ ಮಾಡಿದಳು? ತನ್ಮಾಯಯ ಧರ್ಷಿತ, ನಿದ್ರಯಾಚ, ನ್ಯವಾರಯನ್ನೈವ ಹಿ ನಂದಜಾಯ. ತಯಾ ಪ್ರದತ್ತಂ ಸ್ತನಮೀಶಿತಾಸುಭಿಃ ಪಪೌ ಸಹೈವಾಶು ಜನಾರ್ದನ ಪ್ರಭು. ಪದಚ್ಛೇದ. ತನ್ಮಾಯಯ ಧರ್ಷಿತ ನಿದ್ರಯ ಚ ನ್ಯವಾರಯತ್ ನ ಏವ ಹಿ ನಂದಜಾಯ ತಯಾ ಪ್ರದತ್ತಂ ಸ್ತನಂ ಈಶಿತಾ ಅಸುಭಿಃ ಪಪೌ ಸಹ ಏವ ಆಶು ಜನಾರ್ದನಃ ಪ್ರಭುಃ. ನಮ್ಗೆಲ್ಲ ಗೊತ್ತೇ ಇರುವಂತೆ ಅವಳು ಪೂತನೆ ತನ್ನ ಸ್ತನಗಳಿಗೆ ವಿಷವನ್ನು ಹಚ್ಚಿಕೊಂಡು ಬಂದು ಕೃಷ್ಣನನ್ನು ಕೊಲ್ಲಬೇಕು ಅಂತ ಬಂದಿದ್ಲು. ಹಾಗಾದ್ರೆ ಇವಳಿಗೆ ಗೊತ್ತಾಗ್ಲಿಲ್ವಾ ಯಶೋದಿಗೆ ಅಂತ ಹೇಳಿದ್ರೆ, ತನ್ನ ಮಾಯೆಯ ಧರ್ಷಿತ, ಪೂತನೆ ಹಿಂದೆ ಹೇಳಿದಂತೆ ಒಬ್ಬ ರಾಕ್ಷಸಿ. ಹಾಗಾಗಿ ತನ್ನ ಮಾಯಾಶಕ್ತಿಯಿಂದಾಗಿ ಯಶೋದೆಗೆ ಬುದ್ಧಿನ ಕೆಡಿಸಿದ್ದಳು ಮಾಯಾಶಕ್ತಿಯಿಂದಾಗಿ. ಅದೇ ರೀತಿಯಾಗಿ ನಿದ್ರಯಾಚ, ಅವಳಿಗೆ ತುಂಬಾ ನಿದ್ದೆಗಣ್ಣಲ್ಲೂ ಇದ್ಲು ಯಶೋದೆ, ಹಾಗಾಗಿ ಗೊತ್ತಾಗಲಿಲ್ಲ. ಹಾಗಾಗಿ ನಂದಜಾಯ ನೈವ ನಿವಾರಯಿತು. ನಂದಜಾಯ ಅಂದ್ರೆ ನಂದನ ಜಾಯ ಅಂದ್ರೆ ಹೆಂಡತಿ, ನಂದನ ಹೆಂಡತಿಯಾದಂತ ಯಶೋದೆ ಅವಳನ್ನ ನ ನಿವಾರಯಿತು, ತಡಿಲಿಲ್ಲ. ತನ್ನ ಕೈಯಿಂದಾಗಿ ಮಗುವನ್ನು ಎತ್ಕೊಳ್ಬೇಕಾದ್ರೂ ಕೂಡ ತಡಿಲಿಕ್ಕೆ ಆಗ್ಲಿಲ್ಲ. ಒಂದು ಅವಳ ಮಾಯೆ, ಇನ್ನೊಂದು ನಿದ್ರೆ. ಈ ಸಂದರ್ಭದಲ್ಲಿ ತಾನು ಅವಳನ್ನ ಶ್ರೀಕೃಷ್ಣನನ್ನ ತನ್ನ ತೊಡೆ ಮೇಲೆ ಕೂಡಿಸಿಕೊಂಡು ತನ್ನ ವಿಷಲಿಪ್ತವಾದಂತಹ ವಿಷದ ಲೇಪನವನ್ನು ಮಾಡಿದಂತಹ ಎದೆ ಹಾಲನ್ನ ಕುಡಿಸಲಿಕ್ಕೆ ಪ್ರಾರಂಭ ಮಾಡಿದಳು. ಪರಮಾತ್ಮನಿಗೆ ಇದೆಲ್ಲ ಗೊತ್ತೂ ಇತ್ತು, ಅದನ್ನು ತಡೆಯುವಂತ ಸಾಮರ್ಥ್ಯವೂ ಕೂಡ ಇತ್ತು. ಅದಕ್ಕೆ ಹೇಳ್ತಾ ಇದ್ದಾರೆ, ಈಶಿತ, ಪರಮಾತ್ಮ ಸರ್ವ ಸಮರ್ಥನಾಗಿದ್ದಾನೆ, ಪ್ರಭುವಾಗಿದ್ದಾನೆ. ಜನಾರ್ದನ, ಅವನು ಇನ್ನೊಬ್ಬರ ಜನ್ಮವನ್ನೇ ನಾಶ ಮಾಡುವಂತ ಸಾಮರ್ಥ್ಯ ಇರುವಂತವನು ಪರಮಾತ್ಮ. ಅಂತಹ ಪರಮಾತ್ಮ ತಯಾ ಪ್ರದತ್ತಂ ಸ್ತನಂ, ಅವಳು ಕೊಟ್ಟಂತಹ ಎದೆ ಹಾಲನ್ನ ತಾನೇ ಮಾಡಿದ, ಪಪೌ ಕುಡಿದ, ಹಾಲನ್ನ ಮಾತ್ರ ಕುಡಿಲಿಲ್ಲ, ಅಸುಬಿಹಿ ಸಹ ಪಪೌ, ಅವಳ ಪ್ರಾಣದ ಜೊತೆಗೇನೆ ಹಾಲನ್ನು ಕುಡಿದು ಬಿಟ್ಟ. ಅರ್ಥಾತ್ ಅವಳ ಪ್ರಾಣವನ್ನೇ ತಾನು ಹೀರಿ ಆ ಪೂತನೆಯನ್ನ ಸಂಹಾರ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಅಂತ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ತಾನು ಅವತಾರ ಮಾಡಿದ ಒಂದೇ ತಿಂಗಳಿನಲ್ಲಿ ಪೂತನೆ ಎನ್ನುವಂತಹ ಮಹಾ ರಾಕ್ಷಸಿಯನ್ನ, ಮಹಾ ಶಿಶುಘಾತಿನಿ, ಸಿಕ್ಕ ಶಿಶುಗಳನ್ನು ಸಂಹಾರ ಮಾಡ್ತಾ ಇದ್ದಂತಹ ಮಹಾ ದುಷ್ಟಳಾದಂತಹ ಆ ಒಂದು ಪೂತನೆಯನ್ನ ಸಂಹಾರ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಪೂತನೆ ಯಾರು, ಅವಳಲ್ಲಿ ಯಾರ ಆವೇಶ ಇತ್ತು ಎಂಬುದಾಗೆಲ್ಲ ಮುಂದೆ ತಿಳಿಸ್ತಾ ಹೋಗ್ತಾರೆ. ಆ ವಿಚಾರವನ್ನ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.